ಯಾರಾದರೂ ಎರಡನೇ ಸತಿ ಪ್ಲೇ ಮಾಡ್ತಾ ಇದ್ರು ನಾನು ಅಲ್ಲಿ ನೋಡಲ್ಲ, ಅವ್ರ ಫೇಸಲ್ಲಿ ನೋಡ್ತಾ ಇರ್ತೀನಿ, ಇಲ್ಲಾಂದ್ರೆ ಆಚೆ ನೋಡ್ತೀನಿ. ನಮಗೆ ಫೇಸ್ ಮಾಡೋಕ್ಕೆ ಇಲ್ಲ, ಯಾಕಂದರೆ ಫಸ್ಟ್ ಮೂವಿ ಆಚೆ ಬಂದು ಒಂದು ವ್ಯಾಲಿಡೇಷನ್ ಸಿಗೋ ತನಕ ಅದು ಹೆಂಗೆ ನಾವು ಮಾಡಿದ್ದೆ ನಾವು ನೋಡ್ಕೊಂಡು ನಮ್ಮನ್ನು ಜಡ್ಜ್ ಮಾಡೋಕ್ಕೆ ನನಗೆ ತುಂಬ ಕಷ್ಟ. ಆ ಹುಡುಗಿ ಹತ್ರ ಹೋಗಿ ಒಂದು ಹಲೋ ಅಂತ ಫೋನಲ್ಲಿ ಮಾಡಿ ಫೇಸ್ ಟು ಫೇಸ್ ಅಲ್ಲ, ಹಲೋ ಅಂತ ಮಾತಾಡೋಕ್ಕೆ ಅಷ್ಟೊಂದು ಸ್ಟ್ರಗಲ್ ಇರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇದ್ರ ಜೊತೆಗೆ ನಾನಂತಲ್ಲ, ಎಲ್ಲ ಟೀಮಲ್ಲಿ ಎಲ್ಲ ಕುತ್ಕೊಂಡು ಯಾರು ಮಾತಾಡಬೇಕಾದ್ರೂ ಸಿನಿಮಾ ಬೆಟರ್ಮೆಂಟ್ಗೆ ಏನು ಬೇಕಾದ್ರೆ ಯಾರು ಬೇಕಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಆ ಥರ ಓಪನ್ ಸ್ಪೇಸ್ ಇದ್ರೇ ಈ ಥರ ಒಂದು ಅಚೀವ್ ಮಾಡೋಕ್ಕಾಗೋದು. ಹೀರೋ ಬೇರೆ ಆ್ಯಕ್ಟರ್ ಬೇರೆ ಯಾರಿಲ್ಲ, ಕ್ಯಾಮ್ರಾ ಆನ್ ಮಾಡಿದ್ರೆ ಎಲ್ಲರೂ ಮಾಡೋದು ಒಂದೇ. ತುಂಬ ಈ ಆ್ಯಕ್ಷನ್ನು ಎಲ್ಲ ಚೆನ್ನಾಗಿತ್ತು. ಲವ್ ಸೀನ್ ಸ್ವಲ್ಪ ಕಷ್ಟ ಅನಿಸಿತ್ತು. ನಮಸ್ಕಾರ, ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಸರ್. ಸೊ ನಿಮಗೆ ಸುದ್ದಿಮನೆ ಚಾನಲ್ಗೆ ವೆಲ್ಕಮ್. ಥ್ಯಾಂಕ್ ಯು. ಸೊ ಹೇಗೆ ನಡೀತಾ ಇದೆ ಸರ್ ಪ್ರಮೋಷನ್ಸ್ ಎಲ್ಲ? ಮೂವಿ ರಿಲೀಸ್ ಇದೆ, ಲೈಕ್ ರಿಲೀಸಿಗೆ ರೆಡಿ ಆಗಿದೆ ಆಲ್ರೆಡಿ, ಎಷ್ಟು ಎಕ್ಸೈಟಿಂಗ್ ಆಗಿದ್ದೀರಾ? ಪ್ರಮೋಷನ್ಸ್ ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಅದೇ ಥರ ನಾವು ಎಷ್ಟು ಪ್ರಮೋಟ್ ಮಾಡಿದ್ರೂ ಆಡಿಯನ್ಸ್ ಸೈಡಿಂದ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಖುಷಿಯಾಗಿದೆ, ಭಯ ಇದೆ. ಅವ್ರ ವ್ಯಾಲಿಡೇಷನ್ ಹೆಂಗಿರುತ್ತೆ, 28th ಮಾರ್ನಿಂಗ್ ಶೋ ಹೆಂಗಿರುತ್ತೆ ಅಂತ ಅದು ಭಯನೂ ಇದೆ, ಖುಷಿನೂ ಇದೆ. ಇಷ್ಟು ದಿನ ನಾವು ಕಷ್ಟ ಮಾಡ್ಕೊಂಡು ಬಂದು ಅಟ್ ಲಾಸ್ಟ್ ರಿಲೀಸ್ ಮಾಡ್ತಿದ್ದೀವಿ ಅನ್ನೋ ಖುಷಿ ಇದೆ, ಭಯನೂ ಇದೆ. ಸೊ ಮಿಕ್ಸ್ಡ್ ಆಗಿದೆ ಫೀಲಿಂಗ್ಸ್ ಎಲ್ಲ. ಸರ್ ಟ್ರೈಲರ್ ನೋಡ್ಬಿಟ್ಟು ನಿಮಗೆ ಸಿಕ್ಕಂಥ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ಯಾರ ಕಡೆಯಿಂದ ಸಿಕ್ತು? ಟ್ರೈಲರ್, ಟೀಸರ್, ಸಾಂಗ್ಸ್? ಜಸ್ಟ್ ನಾವು ಇದಕ್ಕೆ ಮುಂಚೆ ಸುಮಾರು ಎಲ್ಲ ಇಂಡಸ್ಟ್ರಿಯಿಂದ ದೊಡ್ಡವರೆಲ್ಲ ಹೇಳಿದ್ದಾರೆ. ಬಟ್ ಇದಕ್ಕೆ ಮುಂಚೆ ಒಬ್ಬರು ಇಂಟರ್ವ್ಯೂ ಮಾಡ್ತಿದ್ರು, ಅವ್ರು ಹೇಳಿದ್ರು ನೀವೇನೋ ಇದು ಮಾಡಿದ್ದು ಅಂತ. ಅದು ನನ್ನ ಬೆಸ್ಟ್ ಕಾಂಪ್ಲಿಮೆಂಟ್ ಅನ್ಕೋತೀನಿ. ಯಾಕಂದರೆ ಆ್ಯಕ್ಟರಾಗಿ ನಾವು ಅದು ಇದು ನೀವೇನ ಅನ್ನೋ ಒಂದು ಬರುತ್ತಲ್ಲ, ಅದೇ ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಅದೇ ಸಿಕ್ಕಿರೋದು. ಇಷ್ಟು. ಓಕೆ, ಎಸ್. ಸ್ಪೆಷಲಿ ಸರ್ ಈ ಟೀಸರಲ್ಲಿ ಟ್ರೈಲರ್ ನೋಡಿದಾಗ ಒಂದು ಫೈಟ್ ಸೀನಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಕ್ರೂರವಾಗಿತ್ತು ಸರ್. ಅದ್ರ ಬಗ್ಗೆ ಹೇಳಬೇಕಂದ್ರೆ ಆ ಸೆಟ್ಟಲ್ಲಿ ಆ ಒಂದು ಸಿಚುವೇಷನಲ್ಲಿ ಆ ಡೈರೆಕ್ಷನ್ ನಿಮ್ಮ ಡೈರೆಕ್ಟರ್ ಹೇಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಆ ಸೀನ್ ಬಗ್ಗೆ, ನೀವು ಅದನ್ನು ಹೇಗೆ ಇನ್ಪುಟ್ ಹೇಗೆ ತೊಗೊಂಡ್ರಿ? ಅಂದರೆ ಅದು ಆ್ಯಕ್ಚುಲಿ ಅದೇನೆಂದರೆ ಒಂದು ತಾಂಡವ ಸಾಂಗ್ ಮಾಡೋಣ ಅಂತ ಒಂದು ಪ್ಲ್ಯಾನಿಂಗ್ ಇತ್ತು. ಅದೇನೆಂದರೆ ಸಾಂಗಲ್ಲೇ ಒಂದು ಆ್ಯಕ್ಷನ್ ಬರೋ ಥರ. ಇವಾಗ ಅದು ಅಗ್ರೆಸಿವ್ ಇದೆಯಲ್ಲ, ಅದು ಆ ಎಮೋಷನ್ ಎಷ್ಟು ಎಕ್ಸ್ಟ್ರೀಮ್ ಹೋಗ್ಬೋದು ಅಂತ. ಯಾಕಂದರೆ ಅದು ಒಂದು ಡೆಫಿನೇಷನ್ ಇಲ್ಲ. ಇವಾಗ ಕ್ಯಾರೆಕ್ಟರ್ ಅಂದರೆ ಇಷ್ಟೇ ರೆಸ್ಟ್ರಿಕ್ಟೆಡ್ ಆಗಿರುತ್ತೆ. ಸಾಂಗಲ್ಲಿ ಕ್ಯಾರೆಕ್ಟರ್ ರೆಸ್ಟ್ರಿಕ್ಷನ್ಗೆ ಡೆಫಿನೇಷನ್ ಇಲ್ಲ. ಕಥೆಯಲ್ಲೂ ಹಂಗೆ ಬರುತ್ತೆ. ನಮ್ಗೆ ಅಷ್ಟೊಂದು ಸ್ಕೋಪ್ ಇದೆ ಸಾಂಗಲ್ಲಿ, ಏನು ಬೇಕಾದ್ರೂ ಮಾಡ್ಬೋದು. ಸೊ ಆ ಎಮೋಷನ್ನ ಎಕ್ಸ್ಟ್ರೀಮ್ ಯಾವ ಲೆವೆಲ್ ಅಚೀವ್ ಮಾಡ್ಬೋದು ಅನ್ನೋದು ಒಂದು ಟ್ರೈ ಮಾಡಿದ್ವಿ. ಸೊ ಡೈರೆಕ್ಟರ್ ಸಾರು ಅದಕ್ಕೆ ಸ್ಟಿಮ್ಯುಲೇಟ್ ಮಾಡಿದ್ರು, ನಾವು ಮಾಡಿದ್ವಿ. ಸೊ ಮೂವಿಲಿ ಒಂದು ಯೂನಿಕ್ ಪಾಯಿಂಟ್ ನೀವು ಈ ಮೂವಿನ ಆಕ್ಸೆಪ್ಟ್ ಮಾಡಿದ್ದಕ್ಕೆ ಕಾರಣ ಅಂದರೆ ಈ ಮೂವಿ ನಾನು ಮಾಡಲೇಬೇಕು ಅನ್ನೋದಕ್ಕೆ ಒಂದು ಪಾಯಿಂಟ್ ಯಾವುದಾದ್ರು ನಿಮ್ಮನ್ನು ತುಂಬ ಹಂಟ್ ಮಾಡಿದ್ದು ಅಂದರೆ ಯಾವುದು? ಹಾನೆಸ್ಟಾಗಿ ಹೇಳಬೇಕಂದ್ರೆ ನಂದ ಸರೇ, ಡೈರೆಕ್ಟರ್ ಸರೇ. ಯಾಕಂದರೆ ಅವರು ಸುಮಾರು ದಿನದಿಂದ ನಾವು ಫ್ರೆಂಡ್ಸ್ ಆಗಿದ್ವಿ. ನಾನು ಥಿಯೇಟ್ರ್ ಮಾಡಬೇಕಾದ್ರೂ ನೋಡ್ತಾ ಯಾವತ್ತಾರು ಸಿನಿಮಾ ಮಾಡಿದ್ರೆ ಇವನ ಜೊತೆ ಮಾಡಬೇಕು ಅನ್ನೋದೊಂದು ಅವ್ರಿಗೊಂದು ಡಿಸಿಷನ್ ಬಂದಿದೆ. ಸೊ ಅದೊಂದೇ ಸಿನಿಮಾ. ಅವ್ರು ಯಾವಾಗ ಹೇಗಂದರೆ ಯಾವಾಗಲೂ ಸಿನಿಮಾನೇ 24/7 365 ಡೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಎವ್ರಿ ಸಿನಿಮಾ ನೋಡ್ತಾರೆ, ಅನಲೈಸ್ ಮಾಡ್ತಾರೆ, ನಮ್ಮ ಜೊತೆ ಡಿಸ್ಕಸ್ ಮಾಡ್ತಾರೆ. ಇಲ್ಲಾಂದರೆ ನಮ್ಮ ಸಿನಿಮಾ ಬೆಟರ್ಮೆಂಟ್ ಏನಾದ್ರು ಇದ್ದರೆ ಅದನ್ನ ಚೇಂಜ್ ಮಾಡ್ತಾರೆ, ಎನ್ಹಾನ್ಸ್ ಮಾಡ್ತಾರೆ. ಸ್ಕ್ರಿಪ್ಟಲ್ಲಿ ಕೂತ್ಕೊತಾರೆ, ಪೋಸ್ಟಲ್ಲಿ ಕೂತ್ಕೊತಾರೆ, ಇನ್ವಾಲ್ವ್ ಆಗಿರ್ತಾರೆ. ಅವ್ರಿಗೋಸ್ಕರ ಅವ್ರ ಥಾಟ್ನಿಂದ ಬಂದಿರೋ ಇದಕ್ಕೆ ನಾವೆಲ್ಲ ಎಫರ್ಟ್ ಹಾಕಿ ಮಾಡಿದ್ದೀವಿ. ಸೊ 1990s ಬಗ್ಗೆ ಮಾತಾಡೋದಾದರೆ ಸರ್, ನಿಮಗೆ ಏನೆಲ್ಲ ಆ ದಿನಗಳಲ್ಲಿ ಏನೆಲ್ಲ ನೆನಪಾಗುತ್ತೆ? ಆವತ್ತಿನ ದಿನಕ್ಕೆ ಇವತ್ತಿನ ದಿನಕ್ಕೆ ನೀವು ಕಂಡಂಥ ಡಿಫ್ರೆನ್ಸ್ ಏನು ಸರ್? ಫಸ್ಟ್ ಡಿಫರೆನ್ಸ್ ಆದರೆ ಇದೆ. ಫಸ್ಟ್ ಆಫ್ ಆಲ್ ಎಮೋಷನ್ ಸೇಮ್. ಎಮೋಷನ್ ಯೂನಿವರ್ಸಲ್ ಆಗಿರುತ್ತೆ. ಅಕ್ರಾಸ್ ಜನ್ರೇಷನ್ಸ್, ಅಕ್ರಾಸ್ ರೀಜನ್ಸ್, ಎಲ್ಲ ಕಡೆ ಎಮೋಷನ್ ಸೇಮ್ ಇರುತ್ತೆ. ಕೋರ್ ಎಮೋಷನ್ಸ್ ಏನಿದೆ ಅದು ಸೇಮ್ ಇರುತ್ತೆ. ಬಟ್ 90s ಅಂದರೆ ಇವಾಗೆಲ್ಲ ಡೆಫಿನೆಟಿವ್ ಆಗಿದೆ. ಒಬ್ಬರನ್ನ ಈಸಿಯಾಗಿ ಅಪ್ರೋಚ್ ಮಾಡ್ಬೋದು. ಅಪ್ರೋಚ್ ಮಾಡಿ ಅವ್ರಿಗೆ ಹೇಳ್ಬೋದು ನಾವು ಏನು ಅನ್ಕೋತೀವಿ ಕ್ಲಿಯರಾಗಿ. ನಾವು ವಿ ಕ್ಯಾನ್ ಪುಟ್ ಇನ್ ವರ್ಡ್ಸ್ ಆ್ಯಂಡ್ ಬ್ಲೆಂಟಾಗಿ ಹೇಳ್ಬೋದು ಅವ್ರಿಗೆ. ಅವ್ರು ಏನು ಅನ್ಕೋತಾರೆ ಅದೆಲ್ಲ ನಮಗೆ. ಬಟ್ ಅವಾಗ ಏನಾದ್ರು ಒಂದು ಮಾತೇನಾದ್ರು ಮಾತಾಡ್ಬೇಕಂದ್ರೂ, ಒಂದೇನಾದರೂ ಅವ್ರಿಗೆ ತಲುಪಿಸ್ಬೇಕಂದ್ರೂ ಅಷ್ಟೊಂದು ಸ್ಟ್ರಗಲ್ ಇರುತ್ತೆ. ಜಸ್ಟ್ ಆ ಹುಡುಗಿಗೆ ನೀನಂದರೆ ಇಷ್ಟ ಅನ್ನೋದಲ್ಲ, ಆ ಹುಡುಗಿ ಹತ್ರ ಹೋಗಿ ಒಂದು ಹಲೋ ಅಂತ ಫೋನಲ್ಲಿ ಮಾಡಿ ಫೇಸ್ ಟು ಫೇಸ್ ಅಲ್ಲ, ಹಲೋ ಅಂತ ಮಾತಾಡೋಕ್ಕೆ ಅಷ್ಟೊಂದು ಸ್ಟ್ರಗಲ್ ಇರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇದ್ರ ಜೊತೆಗೆ ತುಂಬ ಲೇಯರ್ಸ್ ಇದೆ ಇದರಲ್ಲಿ. ಮ್ಯೂಸಿಕಲ್ ಆಗಿ, ವಿಜುವಲ್ ಆಗಿ, ಟೆರೈನ್ ಒಂದು ಕತೆ ಹೇಳುತ್ತೆ.
ಈ ಪ್ರೊಟಾಗನಿಸ್ಟ್ ಎಲ್ಲೆಲ್ಲೆಲ್ಲ ಟ್ರಾವೆಲ್ ಮಾಡ್ತಿದ್ದಾನೆ, ಅವನ ಫೀಲಿಂಗ್ಸ್ಗೆ ಲಶ್ ಆಗಿ ಅವನಿಗೆ ತುಂಬ ಹ್ಯಾಪಿ ಇರ್ಬೇಕಾದ್ರೆ ಲಶ್ ಲೊಕೇಶನಲ್ಲಿ ಕ್ಯಾಪ್ಚರ್ ಮಾಡಿರ್ತಾರೆ. ಡ್ರೈಯಲ್ಲಿ ಮಾಡಿದ್ದಾರೆ. ಈಗ ಟೆರೇನೇ ಒಂದು ಕತೆ ಹೇಳುತ್ತೆ, ಸೌಂಡ್ ಒಂದು ಕತೆ ಹೇಳುತ್ತೆ. ಸೊ ಅಂದರೆ ಸಪ್ರೇಟಾಗಿ ಕಾಣಲ್ಲ, ತುಂಬ ಚೆನ್ನಾಗಿ ಮರ್ಜ್ ಆಗಿದೆ. ನೀವು ಟೆಕ್ನಿಕಲಿ ಕೂಡ ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತೀರಾ, ಲೈಕ್ ಯಾವುದ್ರೆಲ್ಲ ನಿಮಗೆ ತುಂಬ ಗ್ರಿಪ್ ಇದೆ ಸರ್, ಲೈಕ್ ನೀವು ಎಡಿಟಿಂಗಲ್ಲೆಲ್ಲ ತುಂಬ ಇನ್ವಾಲ್ವ್ ಆಗಿದ್ದೀರಾ ಅಂದ್ಬಿಟ್ಟು ಡೈರೆಕ್ಟರ್ ತುಂಬ ಹೇಳ್ತಾ ಇದ್ರು ನಿಮ್ಮ ಬಗ್ಗೆ. ಆ ಥರ ಅಂದರೆ ಗ್ರಿಪ್ಪಿಂಗ್ ಏನಿಲ್ಲ, ನಮಗೆ ಅನಿಸಿದ್ದು ಸಜೆಸ್ಟ್ ಮಾಡ್ತೀವಿ. ಸಾರ್ ತುಂಬ ಎಂಕರೇಜಿಂಗ್, ತುಂಬ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇವಾಗ ಯಾರು ಮಾಡ್ತಾಯಿದ್ದಾರೆ ಅಂತಲ್ಲ, ಟೀಮಲ್ಲಿ ಯಾರು ಬೇಕಾದ್ರೂ ಸಿನಿಮಾ ಬೆಟರ್ಮೆಂಟ್ಗೆ ಏನು ಬೇಕಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಯಾರಿಗೆ ಏನು ಬೇಕಾದ್ರೂ ಹೇಳ್ಬೋದು. ಸೊ ಅದನ್ನು ತೊಗೊತಾರಲ್ಲ ಡೈರೆಕ್ಟರ್ ಸರ್, ಅವ್ರು ಅನಲೈಸ್ ಮಾಡಿ ಅವ್ನು ಕರೆಕ್ಟಾಗಿ ಹೇಳ್ತಿದ್ದಾನೆ, ಇದು ಹೆಲ್ಪ್ ಆಗುತ್ತೆ ಅಂತ ತೊಗೊಳ್ಳೋದು, ಅದು ಅವ್ರ ಗ್ರೇಟ್ನೆಸ್ ಅದು. ಆಮೇಲೆ ಸ್ಕ್ರಿಪ್ಟಿಂಗಲ್ಲಿ ಕೂಡ ನೀವು ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿದ್ರಿ ಅನ್ನೋದನ್ನು ಕೇಳ್ಪಟ್ಟೆ. ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಆ ಥರ ಏನಿಲ್ಲ, ಅವರು ಓಪನ್ ಆಗಿ ಡಿಸ್ಕಸ್ ಮಾಡ್ತಾರೆ. ನಮಗೆ ಅನಿಸಿರೋದು ಅದೇ ಹೇಳಿದ್ನಲ್ಲ, ನಾನಂತಲ್ಲ, ಎಲ್ಲ ಟೀಮಲ್ಲಿ ಎಲ್ಲ ಕುತ್ಕೊಂಡು ಯಾರು ಮಾತಾಡಬೇಕಾದ್ರೂ ಸಿನಿಮಾ ಬೆಟರ್ಮೆಂಟ್ಗೆ ಏನು ಬೇಕಾದ್ರೆ ಯಾರು ಬೇಕಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಆ ಥರ ಓಪನ್ ಸ್ಪೇಸ್ ಇದ್ರೇ ಈ ಥರ ಒಂದು ಅಚೀವ್ ಮಾಡೋಕ್ಕಾಗೋದು. ಸರ್ 19 ಲವ್ ಸ್ಟೋರೀಸ್ ಎಷ್ಟು ಸ್ಪೆಷಲ್, ಲೈಕ್ ನೀವು ಯಾವ ಥರ ಎಲ್ಲ ಹೇಳೋಕ್ಕೆ ಟ್ರೈ ಮಾಡಿದ್ರೆ ಇದರಲ್ಲಿ? ಯಾವತ್ತಿನ ದಿನಗಳಲ್ಲಿ ಹೌದು, ಆ ದಿನಗಳಲ್ಲಿ ಏನು ಮಿಸ್ ಆಗ್ತೀರಾ ಸರ್? ಫಾರ್ ಎಕ್ಸಾಂಪಲ್ ಆವತ್ತಿನ ದಿನಗಳಲ್ಲಿ ಗೋಲಿ ಆಟಗಳಾಗಿರಲಿ, ಕೆಲವೊಂದು ನಿಮಗೆ ಲೈಕ್ ನೆನಪಿರೋವಂಥದ್ದು ಯಾವುದಾದ್ರು ಇದ್ದಾವೆ? ಎಲ್ಲ ನಾಸ್ಟಾಲ್ಜಿಕ್ ಆಗಿರುತ್ತೆ. ನೀವು ಫಸ್ಟ್ ಸೀನಿಂದ ಎಲ್ಲರಿಗೂ ಕನೆಕ್ಟ್ ಮಾಡ್ಕೊಳ್ಳೋಕೆ ಏನೋ ಒಂದಿದೆ. ಇವಾಗ ಫಾರ್ ಎಕ್ಸಾಂಪಲ್ ಗೋಲಿ ಆಟ ಅಂತ ಹೇಳಿದ್ದಾರೆ, ಅದನ್ನು ನಮ್ಮ ಇದರಲ್ಲಿ ಕ್ಯಾಪ್ಚರ್ ಮಾಡಿದ್ದೀವಿ. ಅದಕ್ಕೆ ಕನೆಕ್ಟ್ ಆಗೋರು ಇರ್ತಾರೆ. ಲವ್ ಇದೆಯಲ್ಲ, ಕೋರ್ ಎಮೋಷನ್ ಇದೆಯಲ್ಲ, ಅದು 2K ಕಿಡ್ಸು, ಜೆನ್ಜಿ ಕಿಡ್ಸ್ಗೆ ಎಲ್ಲರಿಗೂ ಅದು ಕನೆಕ್ಟ್ ಆಗುತ್ತೆ. ಯಾಕಂದರೆ ಅದು ಎಮೋಷನ್ ಸೇಮೇನೆ. ಇವಾಗ ನಾವು ಡಿಫೈನ್ ಮಾಡ್ತಿದ್ದೆ, ಅವಾಗ ಡಿಫೈನ್ ಮಾಡ್ತಾ ಇರಲಿಲ್ಲ, ಜಾಸ್ತಿ ಟರ್ಮಿನಾಲಜಿ ಇರಲಿಲ್ಲ, ಕಮ್ಯುನಿಕೇಟ್ ಮಾಡೋಕ್ಕೆ ಮೀನ್ಸ್ ಇರಲಿಲ್ಲ. ಸೊ ದೂರ ಇರ್ತಿದ್ರು. ಒಂದು ಫೋನ್ ಅಂದ್ರೇ, ಒಂದು ಕಾಲ್ ಮಾಡ್ಬೇಕಂದ್ರೆ ಅಷ್ಟೊಂದು ಹೆದರ್ತಾಯಿದ್ರು. ಇವಾಗೆಲ್ಲ ಇದೆ, ಬಟ್ ಎಮೋಷನ್ ಸೇಮೇ. ಜೆನ್ಜಿ ಎಲ್ಲ ಇನ್ನೂ ಆಲ್ಫಾಗೋದ್ರೂ ಎಮೋಷನ್ ಸೇಮೇ ಇರುತ್ತೆ. ಸರ್ ಆಮೇಲೆ ಈ ಟ್ರೈಲರಲ್ಲಿ ಒಂದು ಶಾರ್ಟ್ ಇದೆ, ಲೈಕ್ ಒಂದು ಬೆಟ್ಟದ ಮೇಲೆ, ಆ ಸೀನ್ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನೀವು ಹೋಗ್ತಿರಲ್ವ, ನೀವು ಒಂದು ಸೀನ್ ಬಗ್ಗೆ ಹೇಳ್ತಾ ಇದ್ರಿ ಅವಾಗ ನಮಗೆ. ಆ ಸೀನ್ ಬಗ್ಗೆ ಹೇಳೋದಾದ್ರೆ ಲೈಕ್ ಇಷ್ಟು ಪರ್ಟಿಕ್ಯುಲರ್ ಆಗಿದ್ರು ಡೈರೆಕ್ಟರ್ ಅಂತ. ಆ್ಯಕ್ಚುಲಿ ಡೈರೆಕ್ಟರ್ ಸರ್ ಇದು ಈ ಥರ ಮಾಡಬೇಕು, ನೀನು ಮಾಡಲೇಬೇಕು ಅಂತಾರೆ, ಆ ಥರ ಏನಿಲ್ಲ. ಅವರು ತುಂಬ ಸ್ಪೇಸ್ ಕೊಟ್ಟಿದ್ರು ನಮಗೆ. ಹೆಂಗಂದರೆ ಇವಾಗ ಅವ್ರೇನೋ ಅಂದ್ಕೊಂಡಿದ್ದಾರೆ ಅದು ಬರಲೇಬೇಕು ಅಂತ. ಸಾವಂದುರ್ಗ ಟ್ರೆಕ್ ಹೋಗಿದ್ವಿ, ಆ ಟೀಮೆಲ್ಲ ಅಲ್ಲಿಗೆ ಹೋಗಿ ಒಂದು ಕ್ಲಿಫ್ ಕಾರ್ನರ್, ಆ ಎಡ್ಜ್ ಕಾರ್ನರು ನಾವು ನಾರ್ಮಲಾಗಿ ನಿಂತ್ಕೊಳ್ಳೋಕ್ಕೆ ಅದರಿಂದ ಒಂದು 30 ಫೀಟ್ ದಾಟಿ ಮುಂದೆ ಹೋಗಿ ನಿಂತ್ಕೊಂಡಿದ್ವಿ. ಹಿಂಗಿರುತ್ತೆ ಅದು. ಒಂದು ರೋಪ್ ಹಾಕಿದ್ರು ಅಷ್ಟೇ, ಅದು ಏರಿಯಲ್ ಶಾಟ್ ಬೇರೆ. ಸೊ ಫುಲ್ ಏರಿಯಾನ ಕವರ್ ಮಾಡಬೇಕು. ಟೀಮೆಲ್ಲ ಎಲ್ಲ ಹೋಗಿರ್ತಾರೆ, ನಾವು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಒಂದು 10 ಮಿನಿಟ್ಸ್ ಹಂಗಿತ್ತು. ಆಮೇಲೆ ಏನಾದರೆ ಆಗಿ ಈ ಶಾಟ್ ನಿಮಗೆ ನಿಮ್ಮ ಲೈಫ್ಗೆ ಲೈಕ್ ಅದು ನೆಸಸರಿ ಅನ್ನಿಸ್ತಾ ನಿಮಗೆ ಆ ಟೈಮಲ್ಲಿ? ಲೈಕ್ ಅಷ್ಟು ರಿಸ್ಕ್ ತೊಗೊಂಡಿದ್ರೆ ಅಂದರೆ ಆ ಸ್ಟಂಟ್ಸ್ ಎಲ್ಲ ಮಾಡೋಕ್ಕೆ ಅಷ್ಟು ಧೈರ್ಯ ಮಾಡಿದ್ರಲ್ವ ನೀವು? ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಇಷ್ಟು ಯೋಚನೆನೇ ಇಲ್ಲ, ಮಾಡಬೇಕಾದ್ರೆ ಮಾಡೋದಷ್ಟೇ. ಏನು ಯೋಚನೆ ಇಲ್ಲ, ಆ ಥರ ಇಲ್ಲ. ಇದು ಮಾಡಬೇಕಾ ಕ್ಯಾಲ್ಕುಲೇಷನು, ಇದು ಮಾಡಿದ್ರೆ ಎಷ್ಟು ಹೆಲ್ಪ್ ಆಗುತ್ತೆ, ಆ ಥರ ಏನಿಲ್ಲ. ಸರ್ ಈಗ ಮೂವಿ ವಿಚಾರಕ್ಕೆ ಬಂದರೆ, ಇವತ್ತಿನ ದಿನಗಳಲ್ಲಿ ಹೇಗೆ ಮೂವೀಸ್ ಎಲ್ಲ ಹೇಗೆ ನಡೀತಾ ಇದೆ? ಒಬ್ಬ ನಂಬರ್ ಆಫ್ ಮೂವೀಸ್ ಬರ್ತಾ ಇದೆ ಎವ್ರಿ ವೀಕ್. ಓಕೆ, ಸೊ ಒಬ್ಬ ಹೀರೋ ಸ್ಟ್ಯಾಂಡ್ ಆಗೋದು ಎಷ್ಟು ಕಷ್ಟ ಆಗಿದೆ, ಆಡಿಯನ್ಸ್ನ ಥಿಯೇಟ್ರಿಗೆ ಕರ್ಸೋದು ಎಷ್ಟು ಕಷ್ಟ ಆಗಿದೆ ಇವತ್ತಿನ ದಿನಗಳಲ್ಲಿ. ಸೊ ಅದ್ರ ಬಗ್ಗೆ ಲೈಕ್ ಒಬ್ಬ ಹೀರೋ ಸ್ಟ್ಯಾಂಡ್ ಆಗೋಕ್ಕೆ ಲೈಕ್ ನೀವು ಹೇಗೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀರಾ? ಯಾವ ಥರ ಜಾಗೃತಿಗಳನ್ನ ನೀವು ತೊಗೋತಿದ್ದೀರಾ ಆ ವಿಷಯ? ನಾನೊಂದು ಹೇಳ್ತೀನಿ, ಹೀರೋ ಬೇರೆ ಆ್ಯಕ್ಟರ್ ಬೇರೆ ಯಾರಿಲ್ಲ. ಕ್ಯಾಮ್ರಾ ಆನ್ ಮಾಡಿದ್ರೆ ಎಲ್ಲರೂ ಮಾಡೋದು ಒಂದೇ. ಇದೆಲ್ಲ ನಾನು ಪರ್ಸ್ನಲಾಗಿ ಹೇಳ್ತಾರೆ, ಇದೆಲ್ಲ ಯೋಚನೆ ಮಾಡಬಾರ್ದು. ಹೀರೋ ಹೆಂಗೆ ಸ್ಟ್ಯಾಂಡ್ ಆಗ್ತಾನೆ, ಅವ್ನ ಕೆರಿಯರ್ ಹೆಂಗೆ ಏನು ಅಂತ. ಡೈರೆಕ್ಟ್ರ್ ಏನು ಹೇಳ್ತಾರೆ ಅದು ಮಾಡ್ಬಿಟ್ಟು ಬನ್ನಿ, ನಿಮ್ಗಂತ ಒಂದು ಟೈಮ್ ಬರುತ್ತೆ ಅನ್ನೋದು ನಾನು ನಂಬಿದ್ದೀನಿ ಅಷ್ಟೇ. ಸೊ ಇಷ್ಟು ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಿದೆ ನಿಮಗೆ ಲೈಕ್ ಎಷ್ಟು ಪ್ಯಾಷನ್ ಇದೆ, ಎಷ್ಟು ಪ್ಯಾಷನ್ ಇದೆ ಟುವರ್ಡ್ಸ್ ಮೂವಿ ಅನ್ನೋದು. ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರಿ? ಟೀಮೆಲ್ಲ ಹಂಗಿದ್ದಾರೆ, ಹಂಗೆ ನಮಗೂ ಈ ಮೂವಿ ಎಲ್ಲ ಲೈಕ್ ನಿಮ್ಮ ಪರ್ಸ್ನಲ್ ಲೈಫಿಂದ ಚಿಕ್ಕವನಿದ್ದಾಗಿಂದ ಲೈಕ್ ಅಷ್ಟು ಡೆಡಿಕೇಶನ್ ನಿಮಗೆ ಹೇಗೆ ಬಂತು? ಅಷ್ಟು ಹುಚ್ಚಿ ಯಾಕೆ ಸಿನಿಮಾ ಅಂದರೆ? ಡೆಡಿಕೇಶನ್ನು ಇವಾಗ ನಾನು ಫಸ್ಟು HCL ಟೆಕ್ಕಲ್ಲಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಕ್ವಿಟ್ ಮಾಡಿ ಒಂದು 3-4 ಸಿನಿಮಾ ಮಾಡಿದ್ದೀನಿ. ಆವಾಗ ನಮಗೆ ಏನಂದರೆ ಏನೂ ಗೊತ್ತಿರಲಿಲ್ಲ. ಫುಲ್ಲು ವಿಯರ್ಡ್ ಆಗಿತ್ತು ಅಟ್ಮಾಸ್ಫಿಯರೇ.
ಒಂದು ಹೈರಾರ್ಕಿ ಗೊತ್ತಿಲ್ಲ ನನಗೆ, ಎಲ್ಲೋಗಿ ಯಾರ ಜೊತೆ ಹೆಂಗೆ ಇದು ಅಪ್ರೋಚ್ ಮಾಡೋದು ಗೊತ್ತಿರಲಿಲ್ಲ. ಆಮೇಲೆ ಓಕೆ, ಸೊ ಇದನ್ನು ಪ್ರೊಫೆಷ್ನ ಆಗಿ ಕಲ್ತ್ಕೊಂಬರ್ಬೇಕು ಅಂತ ಅಲ್ಲಿಂದ ಫಿಲ್ಮ್ ಇನ್ಸ್ಟಿಟ್ಯೂಟ್ ಜಾಯಿನ್ ಮಾಡಿದೆ. ಅದಾದಮೇಲೆ ಒಂದು 7 years ಥಿಯೇಟ್ರ್ ಮಾಡ್ತಾಯಿದ್ದೆ. ಒಂದು ಮೋರ್ ದೆನ್ ಒಂದು 150 ಪರ್ಫಾರ್ಮೆನ್ಸಸ್ ಮಾಡಿದ್ದೀನಿ, ಸ್ಟೇಜ್ ಪರ್ಫಾರ್ಮೆನ್ಸಸ್. ಸೊ ಅಲ್ಲಿಂದ ಬರಬೇಕಾದ್ರೆ ಅದರಿಂದ ಏನೋ ಒಂದು ನಾವು ಕ್ಯಾರಿ ಫಾರ್ವರ್ಡ್ ಮಾಡಬೇಕಲ್ಲ, ಸೊ ಅಷ್ಟೇ. ಸೊ ಸರ್ ನಿಮ್ಮನ್ನು ನಿಮ್ಮ ಸೆಲ್ಫ್ ನೀವು ಸ್ಕ್ರೀನಲ್ಲಿ ನೋಡ್ಕೋಬೇಕು. ಈ ಒಂದು ಫಿಲ್ಮಲ್ಲಿ ಈ ಒಂದು ಸೀನ್ ನಾನು ಡೆಫಿನೆಟ್ಲಿ ಥಿಯೇಟ್ರಲ್ಲೇ ನೋಡಬೇಕು ನನ್ನನ್ನು ಅಂದರೆ ಯಾವ ಪರ್ಟಿಕ್ಯುಲರ್ ಸೀನ್ ಸರ್? ಹಿಂಗೆ ಹೇಳ್ಬೋದೇ ಗೊತ್ತಿಲ್ಲ. ನನಗೆ ಯಾವ ಶಾರ್ಟ್ ಇಷ್ಟ ಆಗಲ್ಲ, ಕನ್ವಿನ್ಸೇ ಆಗಲ್ಲ. ಇನ್ನೂ ಚೆನ್ನಾಗಿ ಮಾಡಿರ್ಬೋದಾ, ಅಯ್ಯೋ ನೋಡ್ಕೊಳ್ಳೋಕ್ಕೆ ಆಗಲ್ಲ ನನಗೆ. ಯಾರಾದರೂ 2ನೇ ಸತಿ ಪ್ಲೇ ಮಾಡ್ತಾ ಇದ್ರು ನಾನು ಅಲ್ಲಿ ನೋಡಲ್ಲ, ಅವ್ರ ಫೇಸಲ್ಲಿ ನೋಡ್ತಾ ಇರ್ತೀನಿ, ಇಲ್ಲಾಂದ್ರೆ ಆಚೆ ನೋಡ್ತೀನಿ. ನಮಗೆ ಫೇಸ್ ಮಾಡೋಕ್ಕೆ ಇಲ್ಲ, ಯಾಕಂದರೆ ಫಸ್ಟ್ ಮೂವಿ ಆಚೆ ಬಂದು ಒಂದು ವ್ಯಾಲಿಡೇಷನ್ ಸಿಗೋ ತನಕ ಅದು ಹೆಂಗೆ ನಾವು ಮಾಡಿದ್ದೆ ನಾವು ನೋಡ್ಕೊಂಡು ನಮ್ಮನ್ನು ಜಡ್ಜ್ ಮಾಡೋಕ್ಕೆ ನನಗೆ ತುಂಬ ಕಷ್ಟ. ಹಂಗೆ ಸೊ ಸರ್ ಡೈರೆಕ್ಟರ್ ಎಷ್ಟು ಪರ್ಟಿಕ್ಯುಲರ್ ಆಗಿದ್ರು ಸರ್ ಈ ಒಂದು ಶಾರ್ಟ್ ವೈಸ್ ಆಗಿರಲಿ, ಸೀನ್ ವೈಸ್ ಆಗಿರಲಿ, ಕೆಲವೊಂದು ಅವ್ರ ಬಗ್ಗೆ ಮಾತಾಡೋದಾದ್ರೆ ಹೇಳೋದಾದ್ರೆ? ಅವ್ರಿಗೆ ಒಂದು ರೇಂಜು, ಇವಾಗ ಈ ಸೀನ್ ಅಂದರೆ ಈ ಎಮೋಷನ್ ಹಿಂಗೆ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ಒಂದು ರೇಂಜ್ ಇದೆ. ಅಟ್ ದಿ ಸೇಮ್ ಟೈಮ್ ಅದು ನಮ್ಮ ಮೇಲೆ ಇಂಪೋಸ್ ಮಾಡ್ತಿರ್ಲಿಲ್ಲ, ಹಿಂಗೆ ಮಾಡಬೇಕು, ನೀನು ಹಿಂಗೆ ಇರಬೇಕು ಅಂತ. ಅವರು ಒಂದು ಹಿಂಟ್ ಕೊಟ್ಬಿಡೋರು, ತುಂಬ ಸ್ಪೇಸ್ ಕೊಡೋರು ನಮಗೆ. ಸೊ ಅದು ನನಗೆ ವರ್ಕೌಟ್ ಆಯಿತು. ನಮಗೆ ನೀವು ಏನು ಬರುತ್ತೆ ಮಾಡಿ, 9 times 10 ಟೈಮ್ಸಲ್ಲಿ 9 times ಕರೆಕ್ಟಾಗಿ ಇರ್ತಾಯಿದ್ವು. ಒಂದೇನಾದ್ರು ಮಿಸ್ ಆದರೆ ಅದು ಇದು ಬೇಡ, ಈ ಥರ ಮಾಡಿ ಅಂತ ಹೇಳೋರು ಅಷ್ಟೇ. ತುಂಬ ರೆಸ್ಟ್ರಿಕ್ಟಿವ್ ಆಗಿ ಏನಿಲ್ಲ ಅವರು. ನಿಮಗೆ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಕಷ್ಟ ಆದಂಥ ಒಂದು ಇನ್ಸಿಡೆಂಟ್ ಯಾವುದಾದ್ರೂ ಲೈಕ್ ಇಡೀ ಫುಲ್ ಮೂವಿಲಿ ಅಂತ ಬಂದರೆ ಯಾವುದು ಕಷ್ಟ ಆಗಿರಲಿ, ತುಂಬ ಎಂಜಾಯ್ ಮಾಡಿರೋದಾಗಿ? ಎಂಜಾಯ್ ಮಾಡಿರೋದಂದರೆ ತುಂಬ ಈ ಆ್ಯಕ್ಷನ್ನು ಎಲ್ಲ ಚೆನ್ನಾಗಿತ್ತು. ಲವ್ ಸೀನ್ ಸ್ವಲ್ಪ ಕಷ್ಟ ಅನಿಸಿತ್ತು. ಯಾ ಮೇಡಮ್ ಅವ್ರ ಜೊತೆ ಲೈಕ್ ನಿಮ್ಮ ಒಂದು ಬಾಂಡಿಂಗ್ ಅದು ಹೇಗೆ ವರ್ಕೌಟ್ ಆಯಿತು? ಲವ್ ಎಲ್ಲ ತುಂಬ ರಾ ಆಗಿ ತೋರಿಸ್ತಾ ಇದ್ರಾ, ತುಂಬ ಕ್ಯೂಟಾಗಿ ತೋರಿಸಿದ್ರಾ? ಅದ್ರ ಬಗ್ಗೆ ಏನು ಹೇಳುತ್ತೆ? ಅವನು ಎಷ್ಟೇ ಅಗ್ರೆಸಿವ್ ಇರ್ತಾನೆ, ಎಷ್ಟೇ ರಾ ಇರ್ತಾನೋ, ಅವನಿಗೆ ಅಷ್ಟೇ ಒಂದು ಇನ್ನೋಸೆನ್ಸ್ ಫೇಸ್ ಇರುತ್ತೆ. ಒಂದು ಹುಡುಗಿ ಮೇಲೆ ಅವನು ಅಷ್ಟೊಂದು ಹಚ್ಕೊಂಡ್ಬಿಟ್ಟಿರ್ತಾನೆ. ಸೊ ಅದು ಅವನು ಲೈಫೆಲ್ಲ ಅದ್ರ ಮೇಲೆ, ಅದು ಕಂಪ್ಲೀಟ್ ಅವ್ನ ಲೈಫ್ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತಾನೆ. ಅಷ್ಟೊಂದು ಇನ್ನೋಸೆಂಟ್ ಇರ್ತಾನೆ ಅವ್ನು ರಾ ಆಗಿರ್ತಾನೆ, ಮಾಸ್ ಆಗಿರ್ತಾನೆ. ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಫುಲ್ ಅಗ್ರೆಸಿವ್ ಆಗಿರ್ತಾನೆ. ಬಟ್ ಆ ಒಂದು ಅವನಿಗೆ ಒಳಗಡೆ ಅಷ್ಟೊಂದು ಸಾಫ್ಟ್ ಕಾರ್ನ್ ಇದೆ ಅನ್ನೋದು, ಅದೊಂದು ತುಂಬ ಇಷ್ಟ ಆಯ್ತು ನನಗೆ. ಅವನು ಆ ಇನ್ನೋಸೆನ್ಸು ಅವನಿಂದ ಹೋಗಲ್ಲ. ಓಕೆ, ಸೊ ಈ ಒಂದು ಮೂವಿಲಿ ಒಂದು ಬ್ರೇಕಪ್ ಡೈಲಾಗ್ ಥರ ಬರುತ್ತಲ್ಲ, ಸೊ ನೀವು ನಿಮ್ಮ ರಿಯಲ್ ಲೈಫಲ್ಲಿ ಹೇಗೆ ಓವರ್ಕಮ್ ಮಾಡಿದ್ರಿ ಸರ್ ಈ ಬ್ರೇಕಪ್ ಅನ್ನೋ ಸೀನ್ನ? ಅಂದರೆ ಅರ್ಥ ಆಗಿಲ್ಲ. ರಿಯಲ್ ಲೈಫಲ್ಲಿ ನೀವು ಬ್ರೇಕಪ್ ಅನ್ನೋ ಕಾನ್ಸೆಪ್ಟ್ನ ಹೇಗೆ ತೊಗೊಂಡ್ರಿ, ಹೇಗೆ ತೊಗೊಳ್ತೀರಾ? ಇಬ್ಬರಿಗೂ ಸೆಟ್ ಆಗಿಲ್ಲ ಅಂದರೆ ದೇ ಕ್ಯಾನ್ ಕಾಲ್ ಇಟ್ ಆಫ್. ಅದೇ ಡಿಸ್ಕಸ್ ಮಾಡಬೇಕು, ಗುಡ್ ಟರ್ಮ್ಸಲ್ಲಿ ಹೋಗ್ಬೇಕು ಅಷ್ಟೇ, ಹಾರ್ಡ್ ಫೀಲಿಂಗ್ಸಲ್ಲಿ ಹೋಗ್ಬಾರ್ದು. ಇಬ್ಬರು ಡಿಸ್ಕಸ್ ಮಾಡ್ಬೋದು, ಇಬ್ಬರು ಅಡಲ್ಟ್ಸ್ ಅಲ್ವಾ, ಡಿಸ್ಕಸ್ ಮಾಡಿ ಗುಡ್ ಟರ್ಮ್ಸಲ್ಲೇ ಹೋಗ್ಬೋದು. ನಾನು ಸರ್ ನೀವು ಎಡಿಟಿಂಗ್ ಟೇಬಲಲ್ಲಿ ವರ್ಕ್ ಮಾಡಿದ್ರ ಕೂತಿದ್ರಲ್ಲ? ವರ್ಕ್ ಮಾಡಿಲ್ಲ, ಸುಮ್ಮನೆ ಅವ್ರು ನೋಡ್ತಾ ಇದ್ರೆ ನಾನು. ನೀವು ತುಂಬ ಕಷ್ಟಪಟ್ಟು ಮಾಡಿದಂಥ ಒಂದು ಸೀನು, ನಂಬರ್ ಆಫ್ ಟೇಕ್ಸ್ ಎಲ್ಲ ತೊಗೊಂಡು ಮಾಡಿದಂಥ ಒಂದು ಯಾವುದಾದ್ರು ಸೀನು ಇವರು ಕಟ್ ಮಾಡಿಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಆ ಥರ ಯಾವುದಾದ್ರೂ ಇನ್ಸಿಡೆಂಟ್ಸ್ ಇದೆ ನಾನು ನಿಮ್ಗೆ ಗೊತ್ತಾಗಿರೋಂಥದ್ದು? ಇದೆ, ಆ ಥರ ಇದೆ. ಆ್ಯಕ್ಚುಲಿ ಏನಂದರೆ ಏಟಿಂಗ್ ಟೇಬಲಲ್ಲಿ ನೀವು ಆ ಥರ ಯಾವುದೂ ಇದು ಚೆನ್ನಾಗಿದೆ, ಇದಕ್ಕೋಸ್ಕರ ಇಡೋಣ, ಇವ್ರಿಗೋಸ್ಕರ ಇಡೋಣ, ಆ ಥರ ಫ್ಲೋಗೆ ಏನನ್ನೆಲ್ಲ ಕರೆಕ್ಟಾಗಿರುತ್ತೋ ಅದನ್ನು ಮಾತ್ರನೇ ಇದು ಮಾಡಬೇಕು. ನಮಗೆ ಪರ್ಸ್ನಲಾಗಿ ಅನಿಸುತ್ತೆ, ನಾವು ವರ್ಕ್ ಮಾಡಿದ್ದೀವಿ, ಇಷ್ಟೆಲ್ಲ ಮಾಡಿದ್ವಿ, ಇದನ್ನು ಒಂದು ಲೆಂತ್ ಇನ್ನೂ ಜಾಸ್ತಿ ಮಾಡ್ಬೋದಿತ್ತು ಅಂತ. ಪರ್ಟಿಕ್ಯುಲರ್ ಒಂದು ಸೀನ್ ಇದೆ, ಕಾವೇರಿ ವಾಟ್ರಲ್ಲಿ ಕೂತ್ಕೊಂಡು ಫ್ರೆಂಡ್ಸ್ ಎಲ್ಲ ಮಾತಾಡ್ತೀವಿ. ಆ ಸೀನು ಒಂದು ಸೂಪರಾಗಿ ಬಂದಿತ್ತು. ಮೂಡು, ಲೈಟು, ನೈಟ್ ಎಫೆಕ್ಟ್ ಎಲ್ಲ ಅದು 70% ತೆಗೆದುಬಿಟ್ರು. ಬಟ್ ಏನಂದರೆ ಕತೆಗೆ ಅದು ಹೆಲ್ಪ್ ಆಗುತ್ತೆ, ನಮಗೆ ನಮ್ಮ ಪರ್ಸ್ನಲ್ ಆಗಿ ಯಾವಾಗಾದ್ರೂ ನೋಡ್ಕೋಬೋದು. ಸೊ ಈ ಮೂವಿ ನಿಮಗೆ ಎಷ್ಟು ಹೆಸರು ಕೊಡುತ್ತೆ ಅನ್ನೋ ಭರವಸೆ ನಿಮಗಿದೆ ಸರ್? ಬ್ಲ್ಯಾಂಕ್ ಆಗಿದ್ದೀನಿ, ಚೆನ್ನಾಗಿರ್ಬೋದು, ಚೆನ್ನಾಗಿ ರಿಸೀವ್ ಮಾಡ್ಕೊತಾರಂತ ಒಂದು ಹೋಪ್ ಇದೆ. ಸೊ ನಮ್ಮನ್ನ ಹೆಂಗೆ ನೋಡ್ತಾರೋ ಗೊತ್ತಿಲ್ಲ, ಬಟ್ ಮೂವಿ ಮಾತ್ರ ಒಂದು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ಡೆಫಿನೆಟ್ಲಿ. ಅದು ಟ್ರೈಲರಲ್ಲೇ ತುಂಬ ಚೆನ್ನಾಗಿ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಎಲ್ಲೆಲ್ಲ ಲೊಕೇಶನ್ಸ್ನ ನೀವು ಶೂಟ್ ಮಾಡಿದ್ದೀವಿ? ಇದು ಫಸ್ಟು ಕೊಳ್ಳೇಗಾಲ,
ಕೊಳ್ಳೇಗಾಲ. ಆಮೇಲೆ ಮೇಲ್ಕೋಟೆ, ಓಕೆ ನೀವು ಅದು ತಾಂಡವ ಸಾಂಗ್ ನೋಡಿದ್ರಲ್ಲ, ಅದು ಮೇಲ್ಕೋಟೆ. ಆಮೇಲೆ ಮಾಗಡಿ, ಓಕೆ ಭದ್ರಾವತಿ, ಗದಗ, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು, ಓ ಬೆಂಗಳೂರು. ಓಕೆ. ಎಷ್ಟು ದಿನಗಳ ಕಾಲ ಶೂಟ್ ಮಾಡಿದ್ರಿ ಸರ್ ಇದೆ? ಮೋರ್ ದೆನ್ 100 ಡೇಸ್ ಮಾಡಿದ್ವಿ. ಮೋರ್ ದೆನ್ 100 ಡೇಸ್. ಹಾಂ, ಹಾಂ. ಓಕೆ ಓಕೆ. ಸೊ ಎಷ್ಟು ಎಕ್ಸೈಟಿಂಗ್ ಆಗಿದೆ ಸರ್ ಫೈನಲಿ? ಮಿಕ್ಸ್ಡ್ ಆಗಿದೆ, ಎಮೋಷನ್ ಎಲ್ಲ, ಭಯ ಇದೆ, ಎಕ್ಸೈಟ್ಮೆಂಟ್ ಇದೆ, ಹ್ಯಾಪಿ ಆಗಿದೆ. ನೋಡಬೇಕು ಜನ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಇದಿದೆ. ಬಟ್ ಅಪಾರ್ಟ್ ಫ್ರಮ್ ಇಂಡಿವಿಜುವಲ್ ಆಗಿ ನಾನೊಂದು ಆ್ಯಕ್ಟರ್ ಆಗೋ ಇನ್ನೊಬ್ಬರು ಒಂದು ಟೆಕ್ನಿಷಿಯನ್ ಆಗೋ ಅವರು ಅದೆಲ್ಲ ಬಿಟ್ರು ಆನ್ ಎ ಹೋಲ್ ಈ ಮೂವಿ ಬಂದು ಎಲ್ಲರಿಗೂ ರೀಚ್ ಆಗುತ್ತೆ, ಅವ್ರು ಚೆನ್ನಾಗಿ ತಗೊತಾರೆ ಅನ್ನೋದೊಂದು ಹೋಪ್ ಇದೆ. ಓಕೆ ಫೈನಲಿ ಒಂದು ಆಡಿಯನ್ಸ್ಗೆ ಒಂದು ಏನಾದ್ರು ಹೇಳಬೇಕು? ಇದು ಮೊಬೈಲಲ್ಲೋ ಲ್ಯಾಪ್ಟಾಪಲ್ಲೋ OTT ಬಂದಮೇಲೆ ನೋಡೋಣ ಅಂದ್ಕೊಳ್ಳೋ ಸಿನಿಮಾ ಅಲ್ಲ. ಡೆಫಿನೆಟಾಗಿ ಇದು ಒಂದು ಬಿಗ್ ಸ್ಕ್ರೀನಲ್ಲಿ ನೋಡಬೇಕಾಗಿರೋ ಆಡಿಟೋರಿಯಮಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೀವು. ಯಾವ ಜನ್ರೇಷನ್, ಇರ್ರೆಸ್ಪೆಕ್ಟ್ ಆಫ್ ಜನ್ರೇಷನ್, ಏಜ್, ಜೆಂಡರ್, ಯಾರಿಗಾದ್ರೂ ಈ ಸಿನಿಮಾ ಬಂದು ಏನೋ ಒಂದು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಸಿನಿಮಾ ನೋಡಿ ಮುಗಿಸ್ಕೊಂಡು ಕ್ಲೈಮ್ಯಾಕ್ಸ್ ನೋಡ್ಕೊಂಡು ನೀವು ಆಚೆ ಬಂದರೆ ಸಿನಿಮಾ ನಿಮ್ಮ ಜೊತೆ ಅದು ಎಷ್ಟು ಟೈಮ್ ಅಂತ ಹೇಳೋಕ್ಕಲ್ಲ, ಬಟ್ ಕೆಲವೊಂದು ಟೈಮ್ ನಿಮ್ಮ ಜೊತೆ ಟ್ರಾವೆಲ್ ಮಾಡುತ್ತೆ, ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಥ್ಯಾಂಕ್ ಯು.